ಐಫೋನ್ ಇದೇ ಥರ ಕತ್ಕೊಂಡು ಹೋದರೆ ನೀವು ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ಇವಾಗ ಆ್ಯಪಲ್ ಅವರು ಆ್ಯಪಲ್ ಕೇರ್ ಪ್ಲಸ್ ಥೆಫ್ಟ್ ಆ್ಯಂಡ್ ಲಾಸ್ಟ್ ಪ್ಲ್ಯಾನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಔಟ್ ಆಫ್ ಕಂಟ್ರಿಯಲ್ಲಿ ಆ್ಯಪಲ್ನವರು 14 days ರಿಪ್ಲೇಸ್ಮೆಂಟ್ ಪಾಲಿಸಿಯನ್ನು ಕೊಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ನೀವು 14 ದಿನದೊಳಗೆ ನೀವು ಐಫೋನ್ನ ಬೈ ಮಾಡಿಬಿಟ್ಟು ನಿಮಗೆ ಇಷ್ಟ ಆಗಲಿ ಅಂತ ಹೇಳಿದ್ರೆ ನೀವು ರಿಟರ್ನ್ ಮಾಡ್ಬೋದು. ಪೂರ್ತಿಯಾಗಿ ಅಮೌಂಟನ್ನು ರಿಫಂಡ್ ಮಾಡ್ತಾರೆ. ಆ ಫೆಸಿಲಿಟಿ ಇಂಡಿಯಾದಲ್ಲಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಹಾಗೆ ಇಂಡಿಯಾದಲ್ಲಿ ಈಗ ಹೊಸ ಒಂದು ಪ್ಲ್ಯಾನ್ ಕೊಟ್ಟಿದ್ದಾರೆ, ಥೆಫ್ಟ್ ಆ್ಯಂಡ್ ಲಾಸ್ ಅಂತ ಹೇಳ್ಬಿಟ್ಟು. ನಿಮ್ಮ ಫೋನು ಯಾರಾದರೂ ಕತ್ಕೊಂಡು ಹೋದರೆ, ಯಾರಾದರೂ ಸ್ನ್ಯಾಚಿಂಗ್ ಮಾಡಿದರೆ, ಎಲ್ಲಾದರೂ ಬಿದ್ದು ಕಳೆದೋದ್ರೆ ನೀವು ಈಸಿಯಾಗಿ ಕ್ಲೈಮ್ ಮಾಡ್ಕೋಬೋದು. ಇದಕ್ಕೆ ಒಂದೇ ಕಂಡೀಷನ್ ಇರೋದು, ಫೈಂಡ್ ಮೈ ಐಫೋನಲ್ಲಿ ನಿಮ್ಮ ಫೋನು ಆನ್ ಆಗಿರ್ಬೋದು, ನಿಮ್ಮ ಫೋನ್ ಇರೇಸ್ ಆಗಿರ್ಬೋದು. ಹಾಗೆ ಇದನ್ನು ನೀವು ಮಂತ್ಲಿ ವೈಸಲ್ಲಿ ಬೇಕಾದ್ರೆ EMI ಬೇಕಾದ್ರೆ ಕಟ್ಕೊಂಡು ಹೋಗ್ಬೋದು. ಹಾಗೆ ಇಯರ್ಲಿ ಬೇಕಾದ್ರೆ ತೊಗೋಬೋದು, 2 yearsಗೆ ಬೇಕಾದ್ರೆ ತೊಗೋಬೋದು. ಮಂತ್ಲಿ ಕಟ್ಕೊಂಡು ನೀವು ಎಷ್ಟು ವರ್ಷ ಫೋನ್ ಯೂಸ್ ಮಾಡ್ತೀರಾ ಅಷ್ಟು ವರ್ಷ ಬೇಕಾದರೂ ನೀವು ಕ್ಲೈಮ್ ಮಾಡ್ಕೋಬೋದು. ನಿಮ್ಮ ಫೋನ್ ಫುಲ್ ರಿಪ್ಲೇಸ್ಮೆಂಟ್ ಆದರೆ 8,900 rupees ಪೇ ಮಾಡಬೇಕಾಗ್ತದೆ. ಹಾಗೆ ಸ್ಕ್ರೀನ್ ರಿಪ್ಲೇಸು, ಬ್ಯಾಕ್ ಗ್ಲಾಸ್ ರಿಪ್ಲೇಸ್ಮೆಂಟ್ ಬೇಕಿದ್ರೆ 2,500 ಪೇ ಮಾಡಬೇಕಾಗ್ತದೆ. ಹಾಗೆ ನಿಮ್ಮ ಫೋನು ಕಂಪ್ಲೀಟಾಗಿ ಲಾಸ್ಟ್ ಆಯ್ತು ಅಂತ ಹೇಳಿದ್ರೆ 15,900 rupees ಪೇ ಮಾಡಿಕೊಂಡು ನೀವು ಇದನ್ನು ಕ್ಲೈಮ್ ಮಾಡ್ಕೋಬೋದು. ಹಾಗೆ ಔಟ್ ಆಫ್ ಕಂಟ್ರಿಯಲ್ಲಿ ಇದಕ್ಕೆಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತದೆ. ನಮ್ಮ ಇಂಡಿಯಾದಲ್ಲಿ ಯಾಕೆ ಇದನ್ನು ಕೊಡ್ತಿಲ್ಲ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಆ್ಯಪಲ್ನವ್ರಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ. ಯಾವುದೇ ಐಫೋನ್ ನೀವು ಕಾಸ್ಟ್ಲಿ ತೊಗೊಂಡಿದ್ರು ಇದಕ್ಕೆ ನೀವು ಥೆಫ್ಟ್ ಆ್ಯಂಡ್ ಲಾಸ್ ಇದನ್ನು ತೊಗೊಳ್ಳೋದು ತುಂಬ ಬೆಟರ್ ಅಂತ ಅಂದ್ಕೊಳ್ತೀನಿ. ಇಂಥದೇ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.